ಸ್ನೇಹಿತರೆ, ನೀವು ಕೂಡ ಹೇರ್ ಗ್ರೋತ್ ರೆಮಿಡಿ ಹುಡುಕ್ತಾ ಇದ್ದರೆ ಈ ಒಂದು ವಿಡಿಯೋ ನಿಮಗೋಸ್ಕರ. ಸ್ನೇಹಿತರೆ, ನಿಮ್ಮ ಹೇರ್ ಫಾಲ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದ್ದರೆ ಅದನ್ನು ವೇಗವಾಗಿ ಕಡಿಮೆ ಮಾಡ್ಕೊಳ್ಬೋದು. ಹಾಗೂ ನಿಮ್ಮ ಕೂದಲನ್ನು ಕೂಡ ಈ ರೀತಿ ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳಿಬೇಕು ಅಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಒಂದು ಸಿರಮ್ ಮಾಡೋದು ತುಂಬಾ ಈಸಿಯಾಗಿ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಶೇರ್ ಮಾಡಿ, ಹಾಗೂ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ. ಸ್ನೇಹಿತರೆ ನೋಡಿ, ನಮ್ಮ ಹೇರ್ಗೆ ಈ ಒಂದು ಫ್ರೆಂಗ್ರಿಕ್ ಸೀಡ್ಸ್ ಅಂದರೆ ಮೆಂತ್ಯ ಕಾಳು ತುಂಬಾ ಒಳ್ಳೆಯದು. ಸ್ನೇಹಿತರೆ ನೋಡಿ, ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರನ್ನು ನಾನು ಬಿಸಿ ಮಾಡ್ಕೋತಾ ಇರುವಂಥದ್ದು. ನೋಡಿ, ಮೊದಲಿಗೆ ನಾನು ಇಟ್ಕೊಂಡಿರುವಂಥದ್ದು ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ಬಿಸಿ ಕೂಡ ಆಗಿರೋದಾಗಿದೆ. ಸ್ನೇಹಿತರೆ, ಬಿಸಿ ನೀರಲ್ಲಿ ಏನೆಲ್ಲ ಆ್ಯಡ್ ಮಾಡಬೇಕು ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಈ ಒಂದು ಸಿರಮ್. ಆ್ಯಂಡ್ ನಿಮ್ಮ ಹೇರ್ ಗ್ರೋತ್ ನೋಡಿ ಎಷ್ಟು ಚೆನ್ನಾಗಿ ಒಂದು ವಾರದಲ್ಲೇ ಯಾವ ರೀತಿ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ನೋಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ನಾನು ಇದ್ರೊಳಗಡೆ ಮೆಂತ್ಯ ಕಾಳನ್ನು ಆ್ಯಡ್ ಮಾಡ್ಕೊಂಡಿರೋದು. ಇದನ್ನು ಯಾವ ರೀತಿ ಕುದಿಸ್ಕೊಳ್ಬೇಕು ಅಂತ ಕೂಡ ತೋರಿಸ್ತೇನೆ ಬನ್ನಿ. ಇವಾಗ ನಾನು 1 ಗ್ಲಾಸಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿರೋದಲ್ವ, ಹಾಫ್ ಗ್ಲಾಸಷ್ಟು ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಡಿ. ಹಾಗೂ ಇದರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ಹೇರ್ ಗ್ರೋತ್ ಬುಡದಿಂದನೇ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಸ್ನೇಹಿತರೆ ನೋಡಿ, ಇವಾಗ ಹಾಕ್ಕೊಂಡಿರೋದಾಗಿದೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ಆವಾಗಲೇ ನಮಗೆ ತುಂಬಾ ಚೆನ್ನಾಗಿರುವಂಥ ಸಿರಮ್ ರೆಡಿ ಆಗುತ್ತೆ ನೋಡಿ ಸ್ನೇಹಿತರೆ. ಹಾಗೂ ಇದರೊಳಗಡೆ ಇನ್ನೂ ಏನು ಆ್ಯಡ್ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತೇನೆ ಬನ್ನಿ. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾನೆ ಇರಬೇಕಾಗುತ್ತೆ. ಯಾವ ರೀತಿ ಕುದೀತಾ ಇದೆ ಅಂತ ಅದು ಕೂಡ ನೋಡಿ ಸ್ನೇಹಿತರೆ. ನೋಡಿ, ನಾವು ಎಷ್ಟೆಲ್ಲ ಸಲೂನ್ಗೆ ಹೋಗಿ ಎಷ್ಟೆಲ್ಲ ನಾವು ಹೇರ್ ಗ್ರೋತ್ಗೋಸ್ಕರ ಎಷ್ಟೆಲ್ಲ ಆಯಿಲ್ಗಳನ್ನ ಪರ್ಚೇಸ್ ಮಾಡ್ಕೋತಾ ಇರ್ತೇವೆ. ಆನ್ಲೈನ್ ಆಗಿರ್ಬೋದು ಅಥವಾ ಮಾರ್ಕೆಟಲ್ಲಿ ಅಥವಾ ನೀವು ಮೆಡಿಕಲ್ ಶಾಪಲ್ಲೂ ಕೂಡ ನಾವು ಸಿರಮ್ಗಳಾಗಿರ್ಬೋದು, ಆಯಿಲ್ಗಳು ತುಂಬಾ ತಂದುಬಿಟ್ಟು ನಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರ್ತೇವೆ. ಅದರಿಂದ ನಮ್ಮ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಸ್ವಲ್ಪ ಜನಕ್ಕೆ ಸೂಟ್ ಆಗೋದಿಲ್ಲ ಸ್ನೇಹಿತರೆ. ಯಾಕಂದರೆ ತುಂಬಾ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಅವ್ರ ಸ್ಕ್ಯಾಲ್ಪ್ಗೆ ತುಂಬಾ ಸೈಡ್ ಎಫೆಕ್ಟ್ ಬೀಳ್ತಾ ಹೋಗುತ್ತೆ. ಅದರಿಂದ ಅವ್ರ ಕೂದಲು ತುಂಬಾ ಜಾಸ್ತಿ ಉದುರ್ತಾ ಹೋಗುತ್ತೆ. ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ. ಅದಕ್ಕೋಸ್ಕರ ಕೆಮಿಕಲ್ ಯುಕ್ತವಾದಂಥ ಹೇರ್ ಡೈಗಳಾಗಿರ್ಬೋದು ಅಥವಾ ಸೀರಮ್ಗಳಾಗಿರ್ಬೋದು, ಆಯಿಲ್ಗಳಾಗಿರ್ಬೋದು ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಈ ರೀತಿ ನ್ಯಾಚುರಲ್ ಆಗಿರುವಂಥ ಸಿರಮ್ಗಳನ್ನ ಯೂಸ್ ಮಾಡ್ತಾ ಹೋಗಿ. ಮನೆಯಲ್ಲೇ ಸಿಗುವಂಥ ಈ ವಸ್ತುಗಳಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಹಾಗೂ ಇದರಿಂದ ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ. ಅಷ್ಟು ನ್ಯಾಚುರಲ್ ಆಗಿರುವಂಥ ಸಿರಮ್ ಇದು. ಇದನ್ನು ನೀವು ಚಿಕ್ಕ ಮಕ್ಕಳಿಗೆ ಜಾಸ್ತಿ ಕೂದಲೇ ಬೆಳೀತಿಲ್ಲ ಅಂದರೆ ಅವರಿಗೂ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಇವಾಗ ಎಷ್ಟು ಪ್ರಮಾಣದಲ್ಲಿ ಕಲರ್ ಕೂಡ ಚೇಂಜ್ ಆಗಿರೋದು ಅಂತ, ಹಾಗೂ ನೀರು ಕೂಡ ಎಷ್ಟು ಕಡಿಮೆ ಕುದ್ದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನೋಡಿ ಸ್ನೇಹಿತರೆ. ಇದೇ ರೀತಿಯಾಗಿ ಇನ್ನೂ ಸ್ವಲ್ಪ ಪ್ರಮಾಣ ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ. ಅಲ್ಲಿವರೆಗೂ ಸ್ನೇಹಿತರೆ ಇದ್ರ ಬಗ್ಗೆ ತುಂಬಾ ಎಲ್ರಿಗೂ ಗೊತ್ತಿರುವಂಥ ಇನ್ಫಾರ್ಮೇಷನ್ ಗೊತ್ತಿದೆ. ನಾನು ಜಾಸ್ತಿ ಏನು ಹೇಳೋದಕ್ಕೆ ಹೋಗಲ್ಲ. ಇದರಿಂದ ನಮ್ಮ ಹೇರ್ಸ್ಗೆ ತುಂಬಾ ಬೆನಿಫಿಟ್ಸ್ ಇದೆ. ಹಾಗೂ ಇದು ನಮ್ಮ ದೇಹಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ನೇಹಿತರೆ. ಅದಕ್ಕೋಸ್ಕರ ಮೆಂತ್ಯ ಕಾಳನ್ನ ನೀವು ಊಟದಲ್ಲೂ ಕೂಡ ಸೇವನೆ ಮಾಡೋದ್ರಿಂದ ನಿಮ್ಮ ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗ್ತಾ ಹೋಗುತ್ತೆ. ಹಾಗೂ ಯಾವುದೇ ಒಂದು ಸ್ಕ್ಯಾಲ್ಪ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಹಾಗೂ ನಿಮ್ಮ ದೇಹಕ್ಕಂತೂ ತುಂಬಾ ಒಳ್ಳೆಯದು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದು ಕುದ್ದ ತಕ್ಷಣ ಒಂದು 5 ಮಿನಿಟ್ಸ್ವರೆಗೂ ತಣ್ಣಗಾಗಲು ಬಿಡಬೇಕಾಗುತ್ತೆ. ಈ ಒಂದು ಸಿರಮ್ನ ತಣ್ಣಗಾದ ತಕ್ಷಣ ನೀವು ಯೂಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವ ರೀತಿ ಯೂಸ್ ಮಾಡಬೇಕು ಹಾಗೂ ಯಾವಾಗ ಅಪ್ಲೈ ಮಾಡಬೇಕು ಅಂತ ಅದು ಕೂಡ ತಿಳಿಸ್ಕೊಡ್ತೇನೆ ನೋಡಿ. ಇವಾಗ ಇನ್ನೂ ನಾನು ಹಾಗೆ ಕುದಿಸ್ಕೋತಾ ಇರುವಂಥದ್ದು ಅಂತ. ಈ ಒಂದು ಸಿರಮ್ನ ಯೂಸ್ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಇವಾಗ ಈ ಮೆಂತ್ಯ ಕಾಳಲ್ಲಿರುವಂಥ ಅಷ್ಟು ಪವರ್ಫುಲ್ ಶಕ್ತಿ ಒಂದು ನೀರು ಒಳಗಡೆ ಟ್ರಾನ್ಸ್ಫರ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಇದನ್ನು ಒಂದು 5 ಮಿನಿಟ್ಸ್ವರೆಗೂ ನಾನು ತಣ್ಣಗಾಗಲು ಹಾಗೆ ಬಿಟ್ಟಿರ್ತೇನೆ ಸ್ನೇಹಿತರೆ. ನೆಕ್ಸ್ಟ್ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಬನ್ನಿ. ನೋಡಿ, ಇದನ್ನು ಒಂದು ಬೌಲ್ ಒಳಗಡೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಇದ್ರೊಳಗಡೆ ಇನ್ನೂ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ತಿಳಿಸ್ತೇನೆ ಬನ್ನಿ. ನೋಡಿ, ಒಂದು ಬೌಲ್ ಒಳಗಡೆ ಇವಾಗ ನಾನು ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ನೆಕ್ಸ್ಟ್ ಇದ್ರೊಳಗಡೆ ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ನಿಂಬೆ ಹಣ್ಣನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು. ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ನಾನು 1 ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ತಾ ಇರುವಂಥದ್ದು. ಇದು ನಮ್ಮ ಹೇರ್ ಗ್ರೋತ್ ತುಂಬಾ ಫಾಸ್ಟಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನು ಇದರೊಳಗಡೆ ಕ್ಯಾಸ್ಟರ್ ಆಯಿಲ್ನ ಆ್ಯಡ್ ಮಾಡ್ಕೊಂಡಿರೋದು ನೋಡಿ. ಈ ರೀತಿ ಒಂದು ಬಾಟಲಲ್ಲಿ ಸೇವ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ.